ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ. ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ನಮ್ಮ ಜಿಲ್ಲಾ ಯುವ ಘಟಕದ ವತಿಯಿಂದ ಇವತ್ತು ಏನು ಈ ನಾಡಿನ ಒಂದು ಶಕ್ತಿ, ಈ ನಾಡಿನ ಒಂದು ಎಲ್ಲ ಯುವಕರ ಒಂದು ಹೃದಯಾಳ ನಿಂತಿರ್ತಕ್ಕಂಥ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಇವತ್ತೊಂದು ಜನ್ಮ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಮಾರ್ಚ್ 17ನೇ ತಾರೀಕು ಅವರ ಒಂದು ಜನ್ಮ ದಿನಾಚರಣೆ ಇದೆ. ಆದರೆ ಇವತ್ತು ನಾವು 2 ದಿನ ಮುಂಚೆನೆ ಇವತ್ತು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು, ಅವರ ಅಭಿಮಾನಿಗಳು ಇವತ್ತೊಂದು ರಕ್ತದಾನ ಮಾಡೋದ್ರ ಮುಖಾಂತರವಾಗಿ, ಯಾಕಂತ ಹೇಳಿದ್ರೆ ರಕ್ತದಾನ ದಾನಕ್ಕಿಂತ ಹೆಚ್ಚಿನ ದಾನ ರಕ್ತದಾನ ಅಂತ ಹೇಳಿ ಇವತ್ತು ಯುವಕರು ಏನು ಈ ನಾಡಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ಯುವಕರಿಗೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಅಂದ್ರೆ ಅವರ ಸ್ವಯಂ ಪ್ರೇರಿತವಾಗಿ ಅವರು ದುಡಿದು 4 ಜನಕ್ಕೆ ಅವರು ಬದುಕೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಸ್ಫೂರ್ತಿ ನಮ್ಮಲ್ಲೆಲ್ಲ ಇರಬೇಕು ಅಂತ ಹೇಳಿ ಇವತ್ತು ನಮ್ಮ ಬಳ್ಳಾರಿಯ ಎಲ್ಲ ಯುವ ಮಿತ್ರರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ರಕ್ತದಾನ ಮಾಡೋದ್ರ ಮುಖಾಂತರ ಆ ಯುವಕರಿಗೆ ಒಂದು ಸ್ಫೂರ್ತಿ, ಅದಕ್ಕೆ ಇದನ್ನ ಸ್ಫೂರ್ತಿ ದಿನಾಚರಣೆ ಅಂತ ಇವತ್ತು ಕರಿತೀವಿ. ಹಾಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಈ ನಾಡಿನಾದ್ಯಂತ ಅವ್ರ ಬಗ್ಗೆ ಇವತ್ತು ಅವರು ನಮ್ಮನ್ನೆಲ್ಲ ಅಗಲಿ ಇವತ್ತು 5ನೇ ವರ್ಷಕ್ಕೆ ಕಾಲಿಟ್ಟಿದೀವಿ. ಆದ್ರೂ ಕೂಡ ಇವತ್ತು ಜನಸಾಗರ ನೋಡಿ, ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನಂದ್ರೆ ಎಷ್ಟೇ ದೊಡ್ಡ ಶ್ರೀಮಂತ ಇರ್ಬೋದು, ಯಾರೇ ಇರ್ಬೋದು, ಗಣ್ಯ ವ್ಯಕ್ತಿ ಇರ್ಬೋದು, ಕೇವಲ 1 ತಿಂಗಳು ಅಥವಾ 1.5 ತಿಂಗಳಲ್ಲಿ ಅವ್ರನ್ನ ಮರೆತು ಹೋಗ್ತಾರೆ, ಬೇಡ 6 ತಿಂಗಳಲ್ಲಿ ಮರೆತು ಹೋಗ್ತಾರೆ. ಇವತ್ತು 4 ವರ್ಷ ದಾಟಿ ಹೋಗಿದೆ. ಅವರ ಸಮಾಧಿ ಮುಂದೆ ಇವತ್ತು ಕೂಡ ಲಕ್ಷಾಂತರ ಅವರ ಅಭಿಮಾನಿ ದೇವರುಗಳು ಅವ್ರನ್ನ ಅವರ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ನಿಜಕ್ಕೂ ಒಂದು ವಿಶೇಷವಾದ ವ್ಯಕ್ತಿ ಈ ಕರ್ನಾಟಕದಲ್ಲಿ, ಒಬ್ಬ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಅವರು ಮಾಡೋಗಿರ್ತಕ್ಕಂಥ ಏನೊಂದು ಸೇವೆ ಇದೆ, ಅದು ಅನ್ನದಾನ ಇರ್ಬೋದು, ಗೋಶಾಲೆಗಳು ಇರ್ಬೋದು, ಆಮೇಲೆ ಬಡ ಮಕ್ಕಳಿಗೆ ಒಂದು ಆಶ್ರಯ ಇರ್ಬೋದು, ಪ್ರತಿಯೊಂದು ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಅವ್ರದೇ ಆಗಿರ್ತಕ್ಕಂಥ ಒಂದು ದಾಟಿನ ಎಲ್ಲ ಯುವಕರಲ್ಲಿ ಒಂದು ಸ್ಫೂರ್ತಿಯಾಗಿ ಅವರು ಇವತ್ತು ಅವರ ಹೃದಯದಲ್ಲಿ ಎಲ್ಲರೂ ಇವತ್ತು ಯುವಕರಿಗೆ ಒಂದು ದೊಡ್ಡ ಒಂದು ಆದಿತ್ಯವನ್ನು ಅವರು ಕೊಟ್ಟೋಗಿದ್ದಾರೆ. ಅವರ ನೆನಪಿನಲ್ಲಿ ಅವರು ಇವತ್ತೆಲ್ಲ ನಮ್ಮ ಜೊತೆಲಿ ಇದ್ದಾರೆ ಅನ್ನೋದಕ್ಕೆ ಇವತ್ತೇನು ರಕ್ತದಾನ ಮಾಡ್ತಿರ್ತಕ್ಕಂಥ ಯುವಕರು ಅವರೇ ಪ್ರತ್ಯೇಕ ಸಾಕ್ಷಿ. ಅಂದ್ರೆ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ ಹೋಗಿಲ್ಲ, ಅವ್ರು ಇಲ್ಲೆಲ್ಲೋ ಇದ್ದಾರೆ. ಕರ್ನಾಟಕದ 7 ಕೋಟಿಯಲ್ಲಿ ಅದರಲ್ಲೂ 4-5 ಕೋಟಿ ಯುವ ಹೃದಯಗಳಲ್ಲಿ ಅವರು ಜೀವಂತವಾಗಿದ್ದಾರೆ ಅನ್ನತಕ್ಕಂಥ ಒಂದು ಸಾಕ್ಷಿ ಇವತ್ತು ನಮ್ಮ ಕಾರ್ಯಕ್ರಮ ಅಂತ ಅನ್ಕೊಂತೀನಿ. ಮತ್ತೆ ನಾಡಿದ್ದು ಮಾರ್ಚ್ 17ನೇ ತಾರೀಕು ಬೀದರ್ನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ರಾಜ್ಯ ಘಟಕದ ವತಿಯಿಂದ 51 ಜನಕ್ಕೆ ನಾವು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ಪ್ರಶಸ್ತಿಗಳನ್ನ ಕೊಡ್ತಾ ಇದೀವಿ. ಅದು ಆರೋಗ್ಯ ಕ್ಷೇತ್ರ ಇರ್ಬೋದು, ಆಮೇಲೆ ಕ್ರೀಡಾ ಕ್ಷೇತ್ರ ಇರ್ಬೋದು, ಕೋವಿಡ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಏನು ಕಾರ್ಮಿಕ ವರ್ಗ ಇರ್ಬೋದು, ಹಲವಾರು ಯಾವ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದೀವಿ. ಬೀದರಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಇವತ್ತು 2 ದಿನ ಮುಂಚೆ ಇಲ್ಲಿ ಮಾಡಿದೀವಿ. ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಈ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ, ಅನ್ನದಾನ ಕಾರ್ಯಕ್ರಮ ನಮ್ಮ ಯುವಕರು ಮಾಡೋದಕ್ಕೆ ಇವತ್ತೆಲ್ಲ ಸಜ್ಜಾಗಿದ್ದಾರೆ. ನಮ್ಮ ಬಳ್ಳಾರಿ ಜಿಲ್ಲಾಧ್ಯಕ್ಷರು ನರಸಿಂಹರಾಜ್ ಅವರು, ನಮ್ಮ ಯುವ ಘಟಕದ ಅಧ್ಯಕ್ಷ ಸಾಗರ್ ಅಪ್ಪು ಅವರು, ಮತ್ತೆ ನಮ್ಮ ನಗರ ನಮ್ಮ ಯುವ ಘಟಕ ಅಧ್ಯಕ್ಷರು ನಮ್ಮ ಸಮೀದ್ ಇರ್ಬೋದು, ಯುವ ಘಟಕದ ಮುಖಂಡರಾಗಿರ್ತಕ್ಕಂಥ ಉಪಾಧ್ಯಕ್ಷರು ನಮ್ಮ ಶೇಖ್ ಇರ್ಬೋದು, ಮತ್ತೆ ನಮ್ಮ ಯುವ ಘಟಕ ಪ್ರಧಾನ ಕಾರ್ಯದರ್ಶಿ ನಮ್ಮ ಅನಿಲ್ ಇರ್ಬೋದು ವಾಲ್ಮೀಕಿ, ಹಾಗೆ ನಮ್ಮ ಕುಡ್ತಿನಿ ಭಾಗದಿಂದ ಬಂದಿರತಕ್ಕಂಥ ನಮ್ಮ ನಾಗರಾಜ್ ಅವರು ಇರ್ಬೋದು ಅಧ್ಯಕ್ಷರು, ಮತ್ತೆ ಏನು ಮಾರಾಟಗಾರರ ಪ್ರತಿನಿಧಿಗಳ ಸಂಘ ಅವರು ಅಧ್ಯಕ್ಷರಾಗಿರ್ತ ನಮ್ಮ ಮುಬಾರಕ್, ಮತ್ತೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ಅವರು ಇವತ್ತಿಲ್ಲಿ ಒಂದು ಮಜ್ಜಿಗೆ ವಿತರಣೆ ಮಾಡೋದ್ರ ಮುಖಾಂತರ ಅವರು ಕೂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ನೆನಪಿಗೋಸ್ಕರ ಅವರು ಕೂಡ ಸದಾ ಅವರ ಸೇವೆಯಲ್ಲಿ ನಾವು ಇದೀವಿ ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸಿದಾರೆ ಅಂತ ತಿಳಿಸ್ತಾ, ಎಲ್ಲ ಮಾಧ್ಯಮದವರಿಗೂ ಮತ್ತೆ ನಮ್ಮೆಲ್ಲ ಸ್ನೇಹಿತರಿಗೆ ಪುನೀತ್ ರಾಜ್ಕುಮಾರ್ ಅವರ ಆಶೀರ್ವಾದ, ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.